ಜನಜಂಗುಳಿ ಇದ್ದ ವೇಳೆಯಲ್ಲಿಯೇ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಲಾಗಿದೆ. ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಅಪಹರಣ ಮಾಡಿರುವುದು. ಚಿನ್ನದ ಗಟ್ಟಿ ಕಸಿಯುವುದಕ್ಕೆ ಕಿಡ್ನಾಪ್ ಮಾಡಿದಂಥ ದುಷ್ಕರ್ಮಿಗಳು. ಸೆಪ್ಟೆಂಬರ್ 26ರ ರಾತ್ರಿ 8:30ರ ಸುಮಾರಿಗೆ ನಡೆದಂಥ ಘಟನೆ ಇದು. ಮುಸ್ತಾಫಾ ಎಂಬಾತನನ್ನ ಕಿಡ್ನಾಪ್ ಮಾಡಿದ ದುಷ್ಕರ್ಮಿಗಳು. ಬೈಕ್ನಲ್ಲಿ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗ್ತಾ ಇದ್ದ ಮುಸ್ತಾಫಾ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಗಟ್ಟಿಗಾಗಿ ಕಿಡ್ನಾಪ್ ಮಾಡಿದ್ದಾರೆ. ಮೊದಲು ಸ್ಕೂಟರ್ನಲ್ಲಿ ಬಂದ ಇಬ್ಬರಿಂದ ಕಿರಿಕ್ ಮಾಡಲಾಗಿದೆ. ಬಳಿಕ ಕಾರಿನಲ್ಲಿ ಬಂದವರಿಂದ ಮುಸ್ತಾಫನ್ನ ಕಿಡ್ನಾಪ್ ಮಾಡಲಾಗಿದೆ. ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನೋಡಿ, ಇದು ಯಾವ ರೀತಿಯಾದಂಥ ಘಟನೆ ಅಂತ ಹೇಳಿದ್ರೆ, ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಈ ವ್ಯಕ್ತಿ. ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಅವರನ್ನು ಕಿಡ್ನಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪಕ್ಕಾ ಪ್ಲ್ಯಾನ್ ಇದು. ಬೈಕ್ನಲ್ಲಿ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಮುಸ್ತಾಫಾ. ಮೊದಲಿಗೆ ಇಬ್ಬರು ಬೈಕ್ನಲ್ಲಿ ಬಂದಿದ್ದಾರೆ, ಅವ್ರನ್ನ ಅಡ್ಡ ಹಾಕಿದ್ದಾರೆ, ಕಿರಿಕ್ ತೆಗೆದಿದ್ದಾರೆ. ಪಾಪ ಆ ವ್ಯಕ್ತಿಗೆ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಕಾರಿನಲ್ಲಿ ಬಂದಂಥ ಗುಂಪು ಆ ವ್ಯಕ್ತಿಯನ್ನು ಹಿಡಿದು ಕಾರಿನೊಳಗೆ ಎಳೆದು ಕೂರಿಸ್ಕೊಂಡು ಬೈಕನ್ನು ಅಲ್ಲೇ ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಸೊ ಮೊದಲಿಗೆ ಬೈಕಲ್ಲಿ ಇಬ್ಬರು ಬಂದಿದ್ದಲ್ಲ, ಅದರಲ್ಲಿ ಒಬ್ಬರು ಆ ಬೈಕನ್ನು ತೆಗೆದುಕೊಂಡು ಹೋಗಿರೋದು. ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಸದ್ಯ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಳಿವು ಸಿಕ್ಕಿದೆಯಾ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಒಂದು ಸ್ವಲ್ಪವೂ ಭಯ ಇಲ್ಲದೇ ಅಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಸಿಟಿ ಥರ ಇದೆ. ಇಲ್ಲೇ ಕಿಡ್ನಾಪ್ ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿ, ಪೊಲೀಸಿಗೆ ಇವರು ಎಷ್ಟು ಹೆದರುತ್ತಾರೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದ ಹಿನ್ನೆಲೆ ಏನು, ಸದ್ಯ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ನೀತಿ ಇದನ್ನ ನೋಡಿದ ಸಂದರ್ಭ ಒಂದ್ ಅರ್ಥದಲ್ಲಿ ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಕಿಡ್ನಾಪ್ ನಡೆದಿರೋದನ್ನ ಗಮನಿಸಬಹುದು. ಇಲ್ಲಿ ಬಹಳ ಪ್ರಮುಖವಾಗಿರೋದು ಏನು ಅಂದ್ರೆ, ನಟ್ಟನದು ರಾತ್ರಿ ಏನು ಅಲ್ಲ, ನಾರ್ಮಲ್ ಆಗಿ ಒಂದು ಸಂಜೆ ಹೊತ್ತು ಅಂದ್ರೆ ರಾತ್ರಿ 8 ಗಂಟೆಯ ಸುಮಾರಿಗೆ ಆ ಮಂಗಳೂರಿನ ಸಿಟಿ ಮಧ್ಯದಲ್ಲಿ ಅಂದ್ರೆ ಹೃದಯ ಭಾಗದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅದು ಕೂಡ ಜನಜಂಗುಳಿ ಇರುವಂತಹ ಹೊತ್ತು. ಸೆಪ್ಟೆಂಬರ್ 26ರಂದು ನಡೆದಂತಹ ಘಟನೆ. ಆದ್ರೆ ಸಂಬಂಧಪಟ್ಟಂತಹ ವಿಡಿಯೋ ಬಹಳ ದೊಡ್ಡ ಪ್ರಮಾಣದಲ್ಲೇ ವೈರಲ್ ಆಗಿತ್ತು. ಸೊ ಈ ಮಾಹಿತಿಗಳನ್ನ ಕಲೆ ಹಾಕಿದ ಸಂದರ್ಭ ಮುಸ್ತಾಫಾ ಅನ್ನುವಂತವರನ್ನ ಈ ತರ ಆಗಂತುಕರು ಬಂದು ಕಿಡ್ನಾಪ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರೂ ಕೂಡ ಪರಿಚಯಸ್ಥರೇ ಆಗಿದ್ದಾರೆ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಅವರು ಏನು ತಮ್ಮ ಸ್ಕೂಟರ್ ನಲ್ಲಿ ಬರ್ತಾ ಇದ್ರು, ಆ ಸಂದರ್ಭ ಸ್ಕೂಟರ್ ನಲ್ಲಿ ಸುಮಾರು 1 ಕೋಟಿ ಮೌಲ್ಯದ ಒಂದು ಬಂಗಾರದ ಗಟ್ಟಿ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿ ಇದೆ. ಸೊ ಆ ಒಂದು ಚಿನ್ನವನ್ನ ಕಸಿಯೋದಕ್ಕೋಸ್ಕರ ಇವರು ಕಿಡ್ನಾಪ್ ಮಾಡಿದ್ದಾರೆ. ಏನು ಮೊದಲಿಗೆ ಬೈಕ್ ನಲ್ಲಿ ಒಂದಿಬ್ರು ಬರ್ತಾರೆ, ಆ ಬಳಿಕ ಅಲ್ಲಿ ಒಂದು ಕಿರಿಕ್ ನಡೆದ ರೀತಿಯಲ್ಲಿ ಕಾಣಿಸುತ್ತಿದೆ. ಏನೋ ರಸ್ತೆ ಸಂಚಾರದ ವಿಚಾರದಲ್ಲಿ ಆದಂತ ತಗಾದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸಿದ್ರು ಕೂಡ ಬಳಿಕ ಒಂದು ಕಾರ್ ಬರುತ್ತೆ. ಕಾರ್ ಬಂದು ಏಕಾಏಕಿ ಇವರ ಹತ್ರ ಮಾತನಾಡಿ ಅವ್ರನ್ನ ಕಾರ್ ಒಳಗಡೆ ಎಳ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ಬಹಳ ಪ್ರಮುಖವಾಗಿ ಗೊತ್ತಾಗುತ್ತೆ. ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಹಾಗಾಗಿ ಪೊಲೀಸರು ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಮಾತಾಡುವ ಶೈಲಿ ಅಥವಾ ಅದೇ ಒಂದು ನಾಟಕೀಯ ಶೈಲಿಯಲ್ಲಿ ಒಂದು ಕಿಡ್ನಾಪ್ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಹಾಗಾಗಿ ಇದರ ಉದ್ದೇಶ ಏನು ಅನ್ನೋದು ಕೂಡ ಇನ್ನು ಇದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಇವರೇ ಪ್ಲಾನ್ ಮಾಡ್ಕೊಂಡು ಏನಾದ್ರು ಮಾಡಿದಾರಾ ಅಥವಾ ಇದು ಪೂರ್ವ ನಿಯೋಜಿತನ, ಬೇರೆ ಗ್ಯಾಂಗ್ ಕೈವಾಡ ಏನಾದ್ರು ಅದರಲ್ಲಿ ಇದೆಯಾ? ಈ ಬಂಗಾರದ ಗಟ್ಟಿ ಬಂದಿದ್ದು ಎಲ್ಲಿಂದ ಅಂದ್ರೆ ಚಿನ್ನವನ್ನ ಕರಗಿಸಿ ಬಂಗಾರದ ಗಟ್ಟಿ ಮಾಡ್ಲಾಗಿದ್ಯಾ? ಹೀಗೆ ಹಲವು ಪ್ರಶ್ನೆಗಳು ಇದೆ. ಹಾಗಾಗಿ ಕಿಡ್ನಾಪ್ ಮಾಡಿ ಅವ್ರನ್ನ ಬಳಿಕ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಪೊಲೀಸರು ಈ ಒಂದು ವಿಡಿಯೋ ಏನ್ ಬಹಳ ವೈರಲ್ ಆಗ್ತಾ ಇದೆ, ಇದರ ಆಧಾರದಲ್ಲಿ ಸಾರ್ವಜನಿಕರು ಕೂಡ ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ. ಸಿಟಿ ಮಧ್ಯದಲ್ಲಿ ಇದರ ಆದ್ರೆ ಹೇಗೆ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಗಂಭೀರವಾಗಿ ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಾರೆ. ಆದಿತ್ಯ, ಇನ್ನು ಪೊಲೀಸರಿಗೆ ಏನಾದರೂ ಮಾಹಿತಿ, ಸುಳಿವು ಅನ್ನೋದು ಸಿಕ್ಕಿದೆಯಾ? ಅಂದರೆ ಈ ಕಿಡ್ನಾಪ್ ಆಗಿರೋ ವ್ಯಕ್ತಿಯ ಫ್ಯಾಮಿಲಿಯವರು ಏನಾದರೂ ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು, ಆ ಥರದ್ದು ಏನಾದರೂ ಫಸ್ಟ್ ಲೀಡ್ ಅಂತ ಏನಾದರೂ ಸಿಕ್ಕಿದೆಯಾ? ನೀತಿ ಹೌದು, ಇವರು ಮುಸ್ತಾಫಾ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಯಾರೆಲ್ಲ ಕಿಡ್ನಾಪ್ ಮಾಡಿದ್ರು ಇವರೆಲ್ಲರೂ ಕೂಡ ಪರಿಚಯಸ್ಥರು ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ಬರ್ತಾ ಇದೆ. ಸೊ ಇವರ ನಡುವೆ ಇದ್ದಂತ ಒಂದು ವಾಗ್ವಾದದಿಂದ ಈ ತರ ಏನಾದ್ರು ಆಗಿದೆ, ಇವ್ರ ನಡುವೆ ಆದಂತಹ ಭಿನ್ನಾಭಿಪ್ರಾಯ, ಜಗಳಗಳಿಂದ ಮತ್ತು ಆ ಚಿನ್ನದ ಗಟ್ಟಿಯ ವಿಚಾರದಲ್ಲಿ ಏನಾದ್ರು ಇವರಿಗೆ ಕ್ಲಾಶ್ ಸಿಗ್ತಾ, ಆ ಚಿನ್ನ ಎಲ್ಲಿಂದ ಬಂತು, ಕೋಟಿ ಮೌಲ್ಯದ ಚಿನ್ನವನ್ನ ಸ್ಕೂಟರ್ ನಲ್ಲಿ ಬಂಗಾರದ ಗಟ್ಟಿ ಮಾಡಿ
ಯಾಕೆ ಅದನ್ನ ಸಾಗಾಟ ಮಾಡಿದ್ರು ಅನ್ನುವಂತ ರೀತಿಯ ಹಲವು ಪ್ರಶ್ನೆಗಳು ಇದೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಈ ಘಟನೆ ಯಾವ ತರ ಆಯ್ತು ಅನ್ನೋದಕ್ಕೆ ಇವರಿಗೂ ಕೂಡ ಸ್ಪಷ್ಟವಾದ ಒಂದು ಮಾಹಿತಿ ಅನ್ನುವಂಥ ಸಿಗ್ತಾ ಇಲ್ಲ. ಸೊ ತನಿಖೆ ಮಾಡ್ತಾ ಇದೀವಿ ಅನ್ನುವಂಥ ರೀತಿಯ ಮಾಹಿತಿಗಳೇ ಬರ್ತಾ ಇದೆ. ಆದ್ರೆ ಒಂದು ಕಿಡ್ನಾಪ್ ಅನ್ನುವಂಥ ವಿಚಾರವನ್ನ ಹೊರಗಿಟ್ಟರು ಕೂಡ ಇದು ಬಹಳ ಒಂಥರ ಅಚ್ಚರಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ಪ್ರಕರಣ ಅಂದ್ರೆ ಕಿಡ್ನಾಪ್ ಆಗಿರುವಂತಹ ಪ್ರಕರಣ. ಹಾಗಾಗಿ ಬಂದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದರ ಆಧಾರದಲ್ಲಿ ತನಿಖೆ ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.